ಆಗುತ್ತೆ ಅನ್ನೋ ಒಂದು ಭಯ ಇತ್ತು. ಬಟ್ ದ ವೇ ಶೀ ಈಸ್ ಲೀಡಿಂಗ್, ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆ್ಯಂಡ್ ಪ್ರಾಜೆಕ್ಟಿಗೆ ಏನು ಬೇಕು ಅಷ್ಟು ಬಹಳ ಧರ್ಮದಿಂದ ಕೊಟ್ಟು ಅದಕ್ಕೆ ತಗೊಳ್ಳುವಂಥ ಎಲ್ಲ ನ್ಯಾಯನ ಸ್ಕ್ರೀನ್ ಪ್ಲೇಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ನಮ್ಮ ಒಂದು ನೆಟ್ವರ್ಕ್ ನೆಟ್ವರ್ಕ್ನಲ್ಲಿರುವಂಥ ಕಥೆ ಇದು. ಅದನ್ನು ಬೇರೆದೇ ವರ್ಷನಲ್ಲಿ ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಇದೇ 12ನೇ ತಾರೀಕಿನಿಂದ ಸಂಜೆ 7:15 ಆ ಜಾಗದಲ್ಲಿ ಆ ಸ್ಲಾಟ್ನಲ್ಲಿ ನಮಗೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು, ಅದನ್ನು ನಾವು 6:15 ಶಿಫ್ಟ್ ಮಾಡ್ತಿದ್ದೀವಿ. ಶಿಫ್ಟ್ ಮಾಡಿ ಅದೇ ಸ್ಲಾಟ್ನಲ್ಲಿ 7:15 ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಣ್ಣನ. ಇದು ಒನ್ ಆಫ್ ದ ಟಫೆಸ್ಟ್ ಡಿಸಿಷನ್. ಬಟ್ ಪ್ರಾಜೆಕ್ಟ್ಗಳು ಯಾವಾಗ ತುಂಬ ಚೆನ್ನಾಗಿರಬೇಕಾದ್ರೆ ಆ ಸ್ಲಾಟ್ಗಳನ್ನು ಹೊಸ ವ್ಯೂವರ್ಶಿಪ್ಗೆ, ಹೊಸ ಕೆಲಸಕ್ಕೆ ಬಿಟ್ಕೊಳ್ಳುವಂಥ ಒಂದು ಉದ್ದೇಶ ನಮಗಿದೆ. ಸೊ ಹಾಗಾಗಿ 7:15 ಅಣ್ಣಯ್ಯ ಧಾರಾವಾಹಿ ಬರ್ತಿದೆ. ಆ್ಯಂಡ್ ಅದ್ಭುತವಾದ ಕಾಸ್ಟಿಂಗ್ ಆಗಿದೆ. ಆ್ಯಂಡ್ ಒಂದು ಕಾಸ್ಟಿಂಗ್ ನಡೆದಿದ್ದು ಹಿಂದೆನೇ ಒಂದು ಬೇರೆಯೇ ಕಥೆಗಳಿದ್ದಾವೆ. ಆ್ಯಂಡ್ ಹಿ ಈಸ್ ಡೆಫಿನೆಟ್ಲಿ ಡೂಯಿಂಗ್ ಜಸ್ಟಿಸ್. ಆ್ಯಂಡ್ ಅಣ್ಣಯ್ಯನಾಗಿ ಶಿವು ಆಗಿ ಅವ್ರನ್ನ ನಾನು ಕರೆಯೋದಕ್ಕೆ ಇಷ್ಟ. ಶಿವು ಆಗಿ ಅವರು ಒಂದು ದೊಡ್ಡ ಸ್ಟಾರ್ ಆಗಿ ಬೆಳೀಲಿದ್ದಾರೆ. ಆ್ಯಂಡ್ 4 ಜನ ತಂಗಿದಿರು. ಪ್ರತಿ ತಂಗಿದಿರ ಹಿಂದೆ ಒಂದು ಬೇರೆಯೇ ಕಥೆ ಇದೆ, ಬೇರೆಯೇ ನೋವುಗಳಿದ್ದಾವೆ. ಅದೆಲ್ಲವೂ ನೀವು ಕಥೆಯಲ್ಲಿ ನೋಡ್ಕೋಬಹುದು, ಅಥವಾ ನಲಿವುಗಳಿದ್ದಾವೆ. ಆ್ಯಂಡ್ ಅವರ ಬಾಂಡಿಂಗ್ ಇರಬಹುದು, ಅವ್ರ ಜೊತೆಗಿರುವಂಥ ಒಂದು ಆ ಕ್ಯೂಟ್ ಮೂಮೆಂಟ್ಗಳಿರಬಹುದು. ಪ್ರತಿ ಮನೆಯಲ್ಲಿ ನಡೆಯುವಂಥ ಅಣ್ಣ ತಂಗಿಯರ ಮಧ್ಯದ ಒಂದು ಅದ್ಭುತವಾದ ಮೊಮೆಂಟ್ಗಳನ್ನು ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಗಟ್ಟಿ ಮೇಳದ ನಂತರ ನಿಶಾ ಅವರು ಶಿ ಈಸ್ ಬ್ಯಾಕ್ ಟು ಜಿ ಕನ್ನಡ. ಸೊ ಒಂದು ಅದ್ಭುತವಾದ ಕಾಸ್ಟಿಂಗ್. ಆ್ಯಂಡ್ ಧಾರಾವಾಹಿ ನೋಡ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ 40-45 ಆರ್ಟಿಸ್ಟ್ಗಳಿದ್ದಾರೆ. ಆ್ಯಂಡ್ ತುಂಬ ದೊಡ್ಡ ಕಾಸ್ಟಿಂಗ್ ಆಗಿರೋದು ಮಳೆ. ಶೂಟಿಂಗ್ನಲ್ಲಿ ಥ್ರೂಔಟ್ ನಮಗೆ ಟ್ರಾವೆಲ್ ಮಾಡ್ತಾನೆ ಇದೆ. ಬಟ್ ಆ ದೇವಿ ಆಶೀರ್ವಾದ ಜೊತೆಗೆ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. 12ನೇ ತಾರೀಕಿನಿಂದ ಸಂಜೆ 7:15 ಸೋಮವಾರದಿಂದ ಶುಕ್ರವಾರ ಜಿ ಕನ್ನಡ ಬರುತ್ತೆ.